ಎಸ್, ಪಕ್ಷೇತರ ಅಭ್ಯರ್ಥಿಗೆ ನಾವು ನೋಡಿದ್ವಿ ಸಾಕಷ್ಟು ಕಡೆ ಒಬ್ಬ ಪಕ್ಷೇತರ ಅಭ್ಯರ್ಥಿ ನಿಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಬೆಂಬಲ ಇರುತ್ತೆ ಅಂತ. ಆದ್ರೆ ಆ ಪಕ್ಷೇತರ ಅಭ್ಯರ್ಥಿಗೂ ಈ ಪಕ್ಷೇತರ ಅಭ್ಯರ್ಥಿಗೂ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ನಾವು ಅಂಬರೀಷ್ ಅಭಿಮಾನಿಗಳು, ಮಂಡ್ಯದ ಜನ, ಮಂಡ್ಯದ ಸೊಸೆಯನ್ನ ಯಾವತ್ತಿಗೂ ಕೂಡ ಬಿಟ್ಕೊಡೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶ ಈ ಜನಸಾಗರದಿಂದ ಹೋಗ್ತಾ ಇದೆ. ಎಂತಹ ಭದ್ರಕೋಟೆ ಆಗ್ಲಿ ಆ ಭದ್ರಕೋಟೆಯನ್ನ ಛಿದ್ರ ಮಾಡುವಂತ ಶಕ್ತಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿರೋದು ಅನುಕಂಪ ಅಲ್ಲ, ಪ್ರೀತಿ, ವಿಶ್ವಾಸ, ಅಭಿಮಾನ ಅನ್ನೋದನ್ನ ಅಲ್ಲಿನ ಅಭಿಮಾನಿಗಳು, ಮಂಡ್ಯದ ಜನ ತೋರಿಸ್ತಾ ಇದ್ದಾರೆ. ಯಾರು ಏನೇ ಹೇಳಿ, ನಾವು ಅಂಬರೀಷ್ ಅಣ್ಣ ಅವರನ್ನ ಬಿಟ್ಕೊಡೋದಿಲ್ಲ, ಮಂಡ್ಯದ ಗಂಡನ್ನ ಬಿಟ್ಕೊಡೋದಿಲ್ಲ, ಅವರ ಫ್ಯಾಮಿಲಿಯನ್ನು ಅಷ್ಟೇ, ಅವರ ಕುಟುಂಬದವರನ್ನು ಅಷ್ಟೇ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಸಕ್ಕರೆ ನಾಡಿನ ಜನ, ಮಂಡ್ಯದ ಜನ. ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರಿದ್ದಾರೆ, ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇರುವಂತದ್ದು. ಸುಮಲತಾ ಅಂಬರೀಷ್ ಅವರಿಗೆ ಎಡಬಲ ರೀತಿಯಲ್ಲಿ ಅವರು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಅಲ್ಲಿ ಬೈಕ್ ರ್ಯಾಲಿ ಕೂಡ ನಡೀತಾ ಇದೆ, ಇನ್ನು ಒಂದ್ ಕಡೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಅಲ್ಲಿ ಜನ ಸೇರಿದ್ದಾರೆ. ಪ್ರತಿಯೊಬ್ರು ಕೂಡ ಫೋಟೋವನ್ನ ತೆಗಿತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀರಾ. ಮತ್ತು ಒಂದ್ ಕಡೆ ಜೈಕಾರವನ್ನ ಕೂಗ್ತಾ ಇದ್ದಾರೆ, ಹರ್ಷೋದ್ಗಾರ ಅಲ್ಲಿ ಮೊಳಗ್ತಾ ಇರುವಂತದ್ದು. ಮತ್ತು ಒಂದ್ ಕಡೆ ನೋಡ್ತಾ ಇದೀವಿ ಆ ಒಂದು ರೈತ ಸಂಕೇತ ಆಗಿರುವಂತಹ ಬಾವುಟ ಕೂಡ ಅಲ್ಲಿ ಹಾರಿಸ್ತಾ ಇದ್ದಾರೆ ಜನ. ಮತ್ತು ಒಂದ್ ಕಡೆ ಕಾಂಗ್ರೆಸ್ನ ಬಾವುಟಗಳು ಕೂಡ ಇರುವಂತದ್ದು, ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಅಲ್ಲಿ ಬಂದಿದ್ದಾರೆ. ಪ್ರತಿಯೊಬ್ರು ಕೂಡ ಅಂಬರೀಷ್ ಅಣ್ಣಂಗೆ ಜೈ ಜೈ ಅಂತ ಜಯಘೋಷವನ್ನ ಕೂಗ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಜನ. ಇವತ್ತು ಕಂಪ್ಲೀಟ್ ಆಗಿ ಅಂಬಿಮಯ ಮಂಡ್ಯ ಆಗಿದೆ, ಮಂಡ್ಯ ಕಂಪ್ಲೀಟ್ ಆಗಿ ಅಂಬಿಮಯವಾಗಿದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸಿಲ್ವರ್ ಜುಬ್ಲಿ ಮೈದಾನಕ್ಕೆ ಈ ಒಂದು ರೋಡ್ ಶೋ ಹೋಗಿ ತಲುಪುತ್ತೆ. ಅಲ್ಲಿ ಸಮಾವೇಶ ಆರಂಭವಾಗುತ್ತೆ. ಆ ಸಮಾವೇಶದಲ್ಲಿ ಮಾತನಾಡಲಿದ್ದಾರೆ ಎಲ್ಲರೂ ಕೂಡ. ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ, ಮೋಸ್ಟ್ ಪ್ರಾಬಬ್ಲಿ ಲಕ್ಷಕ್ಕೂ ಮೀರಿದಂತಹ ಜನ ಅಲ್ಲಿ ಬಂದು ಸೇರಿರುವಂಥದ್ದು. ಇಲ್ಲಿ ಸ್ಪಷ್ಟವಾದಂತಹ ಸಂದೇಶ ಅಂತೂ ಹೋಗ್ತಾ ಇದೆ. ಮಂಡ್ಯ ಕಣ, ಮಂಡ್ಯ ಲೋಕಸಭೆ ಅಷ್ಟು ಈಸಿ ಆಗಿಲ್ಲ, ನೀವು ಅಂದುಕೊಂಡಿರುವಂತೆ ಈಸಿ ಆಗಿಲ್ಲ ಮಂಡ್ಯ ಎಲೆಕ್ಷನ್ ಅನ್ನೋದನ್ನ ಮತ್ತೊಮ್ಮೆ ಆ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಪಕ್ಷೇತರನ ಎಂತ ಸಪೋರ್ಟ್ ಸಿಗುತ್ತೆ ಅವರಿಗೆ? ಒಂದು ಪಕ್ಷದಲ್ಲಿ ನಿಂತು ಗೆಲ್ಲೋದೇ ಕಷ್ಟ, ಅಂತದ್ರಲ್ಲಿ ಪಕ್ಷೇತರವಾಗಿ ಗೆಲ್ಲೋಕ್ಕಾಗುತ್ತಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಉತ್ತರವನ್ನ ನೀಡ್ತಾ ಇದ್ದಾರೆ ಈ ಒಂದು ಸಮಾವೇಶದಿಂದ ಜನ ಅವರಾಗೆ ಬಂದು ಸೇರ್ಕೊಳ್ತಾ ಇರುವಂಥದ್ದು. ಯಾಕೆಂದ್ರೆ ನಾವು ನೋಡಿದ್ವಿ ಸಾಕಷ್ಟು ಸಮಾವೇಶಗಳನ್ನ, ಅಲ್ಲಿ ನಾಯಕರು ಎಷ್ಟೋ ಕಡೆ ದುಡ್ಡನ್ನ ಕೊಟ್ಟು ಕರೆಸ್ಕೊಳ್ಬೇಕು, ಇನ್ನು ಎಷ್ಟೋ ಕಡೆ ಬೇಡ್ಕೊಬೇಕು ಬನ್ನಿ ಬನ್ನಿ ಸಮಾವೇಶಕ್ಕೆ ಅಂತ. ಇಲ್ಲಿ ಬಂದಿರುವಂತಹ ಜನರಿಗೆ ಯಾರಿಗೂ ಕೂಡ ದುಡ್ಡು ಕೊಟ್ಟಿಲ್ಲ, ಯಾರಿಗೂ ಕೂಡ ಬನ್ನಿ ಅಂತ ಅಂದ್ರೆ ಈಗ ಸಮಾವೇಶಕ್ಕೆ ಬನ್ನಿ ಅಂತ ಸುಮಲತಾ ಅಂಬರೀಷ್ ಅವರು ಫೇಸ್ಬುಕ್ ಮುಖಾಂತರ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಅಂಬರೀಷ್ ಅವರ ಅಭಿಮಾನಿಗಳು, ಮಂಡ್ಯದ ಜನ ಸುಮಲತಾ ಅಂಬರೀಷ್ ಅವರಿಗೆ ಬೆನ್ನೆಲುಬಾಗಿ ಬೆನ್ನಿಗೆ ನಿಂತಿದ್ದಾರೆ. ನೀವ್ಯಾವುದಕ್ಕೂ ಹೆದರಬೇಡಿ, ನಾವಿರ್ತೀವಿ ನಿಮ್ ಜೊತೆ ಅನ್ನುವ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಇದರಲ್ಲಿ ಒಂದಂತೂ ಸ್ಪಷ್ಟ, ಸುಮಲತಾ ಅಂಬರೀಷ್ ಅವರು ಟಫ್ ಇಲ್ಲಿ ಕಾಂಪಿಟೇಟರ್ ಅನ್ನೋದಕ್ಕಿಂತ ಅಭ್ಯರ್ಥಿ ಇಲ್ಲಿ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಈಸಿ ಇಲ್ಲ ಈ ಒಂದು ಎಲೆಕ್ಷನ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾರೇ ಬರಲಿ ಈಸಿಯಾಗಿ ಗೆಲ್ತೀವಿ ನಾವು ಅಂತ ಸಾಕಷ್ಟು ಜನ ಈಗ ಆಲ್ರೆಡಿ ಹೇಳ್ತಾ ಇದ್ರು. ಆದ್ರೆ ಅಷ್ಟು ಈಸಿ ಅಲ್ಲ ಮಂಡ್ಯ ಅನ್ನೋದನ್ನ ಈಗ ಆಲ್ರೆಡಿ ಸಾರಿ ಹೇಳ್ತಾ ಇದೆ ಅಲ್ಲಿ ಬಂದಿರುವಂತಹ ಜನಸಾಗರ. ಒಟ್ಟು 8 ಕ್ಷೇತ್ರಗಳು ಸೇರುತ್ತೆ. 8 ಕ್ಷೇತ್ರಗಳಿಂದ ಮೂಲೆ ಮೂಲೆಯಿಂದ ಮಂಡ್ಯದ ಜನ ಇವತ್ತು ಸುಮಲತಾ ಅಂಬರೀಷ್ ಅವರ ಬೆಂಬಲವಾಗಿ ನಿಂತಿದ್ದಾರೆ.